ಅವರು ಜನ್ಮತಃ ಅಂಧರು. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಕಂಡವರು. ಆದರೆ ಅವರ ಅದಮ್ಯ ಛಲ ಅಪಾರ. ಶಿಕ್ಷಕ ವೃತ್ತಿ ಮಾಡಬೇಕೆಂಬುದು ಅವರ ಅಪೇಕ್ಷೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಪಡೆದರು. ಆದರೆ ಅವರ ಆಸೆ ಅಷ್ಟು ಸುಲಭವಾಗಿ ಈಡೇರಲಿಲ್ಲ. ಈ ಸಾಧಕರ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಕಣ್ಣಿದ್ದವರೇ ಸರ್ಕಾರಿ ಹುದ್ದೆಗಳನ್ನ ಪಡೆಯಲು ಕಷ್ಟಪಡ್ತಾರೆ. ಈ ಶಿಕ್ಷಕರು ಕಣ್ಣಿಲ್ಲದಿದ್ದರೂ ಛಲ ಬಿಡದೆ ಶಿಕ್ಷಕ ವೃತ್ತಿ ಕುರಿತು ಉನ್ನತ ಶಿಕ್ಷಣ ಪಡೆದ್ರು. ರಾಜ್ಯ ಲೋಕಸೇವಾ ಆಯೋಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರು. ಅಪೇಕ್ಷೆಯಂತೆ ಶಿಕ್ಷಕ ವೃತ್ತಿ ಪಡೆದ್ರು. ಪ್ರಸ್ತುತ ಇವರು ಬಳ್ಳಾರಿ ಜಿಲ್ಲೆ ಕಪ್ಲಿ ಪಟ್ಟಣದಲ್ಲಿರೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು. ನನ್ನ ಹೆಸರು ಈರಪ್ಪ ಅಂತ. ನಾನು ಮೂಲತಃ ಹುಬ್ಳಿ ತಾಲೂಕಿನ ದಾಡ್ ಜಿಲ್ಲೆ ಸುಳ್ಳು ಗ್ರಾಮದವನು. ನಾನು ಬ್ಲೈಂಡ್ ಆ್ಯಕ್ಚುಲಿ. ನಾನು KPSC ಥ್ರೂ ಸೆಲೆಕ್ಷನ್ ಆಗಿ ಬಂದಿದ್ದೀನಿ. ನನ್ನ ಎಜುಕೇಷನ್ನು MA BEd ಆಗಿದೆ. ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ ಎಲ್ಲವನ್ನು ನಮ್ಮ ಶಿಕ್ಷಕರ ಮೂಲಕ ಎಲ್ಲ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲ, ನಾನು ಪಾಠ ಮಾಡೋದಕ್ಕೂ ಕೂಡ ವಿದ್ಯಾರ್ಥಿಗಳಿಂದನೂ ತುಂಬ ಸಹಕಾರ ಬರ್ತಾಯಿದೆ. ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ನಾವು ವಿದ್ಯಾರ್ಥಿಗಳಿಂದನೇ ಮಾಡಿಸ್ತೀನಿ. ನಾನು ಪಾಠ ಮಾಡ್ತೇನೆ ಅಷ್ಟೇ, ಬರೆಸೋದು ಎಲ್ಲವನ್ನು ನಾನು ವಿದ್ಯಾರ್ಥಿಗಳಿಂದ ಮಾಡ್ತೀನಿ. ಮತ್ತು ಬೇರೆ ಬೇರೆ ಟೆಕ್ನಿಕಲ್ಸ್ಗಳನ್ನು ನಾನು ಬಳಸ್ಕೊತಾ ಇದ್ದೀನಿ. ಶಿಕ್ಷಣದ ವಿವಿಧ ವಿಭಾಗಗಳ ಕುರಿತು ವಿಶೇಷ ಆಸಕ್ತಿ. ಆದ್ರಿಂದಲೇ ತಾಂತ್ರಿಕ ಉಪಕರಣಗಳನ್ನು ಬಳಸೋ ಕುರಿತು ವಿಶೇಷ ತರಬೇತಿ ಪಡೆದಿದ್ದಾರೆ. ವಿಶಿಷ್ಟ ರೀತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಇರುವಂತೆ ಮಾಡ್ತಾರೆ. ಬೋಧನೆಯನ್ನ ಪರಿಣಾಮಕಾರಿಯಾಗಿ ಮಾಡೋ ನಿಟ್ಟಿನಲ್ಲಿ ಲಭ್ಯ ಇರೋ ಎಲ್ಲಾ ತಾಂತ್ರಿಕತೆಗಳನ್ನು ಬಳಸ್ಕೊಳ್ತಿದ್ದಾರೆ. ಬೇರೆ ಬೇರೆ ಟೆಕ್ನಿಕಲ್ಸ್ಗಳನ್ನು ನಾನು ಬಳಸ್ಕೊತಾ ಇದ್ದೀನಿ. ಮೊಬೈಲ್ಸ್ ಆ್ಯಪ್ಗಳನ್ನು ಬಳಸ್ಕೊತೀನಿ, ಪ್ರಾಜೆಕ್ಟರ್ಗಳನ್ನು ಬಳಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾನು ಕಾರ್ಯನಿಷ್ಠೆಯಲ್ಲಿ ನಾನು ಯಶಸ್ವಿ ಆಗಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಬೈ ಬರ್ತ್ ನಾನು ಬ್ಲೈಂಡ್ ಇದ್ದೀನಿ. ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿದ್ದೀನಿ ಸರ್. ನಾನು ಕಂಪ್ಯೂಟರ್ ಕೋರ್ಸು ಇದನ್ನೆಲ್ಲ ಟೆಕ್ನಿಷಿಯನ್ ಕೋರ್ಸ್ಗಳನ್ನ ಕೆಲವು ಇಲ್ಲ ಸರ್. ನನಗೆ ಅದು ಯಾವುದೇ ಥರ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನಂದು MA ಆಗಿರೋದ್ರಿಂದ ಹಿಸ್ಟ್ರಿ ಒಳಗೆ ಮತ್ತು ನಾನು ಪೊಲಿಟಿಕಲ್ ಸೈನ್ಸ್ ಒಳಗೆ ಸ್ವಲ್ಪ ಹಿಡ್ತಾ ಇದೆ. ನಾನು ಆಲ್ಮೋಸ್ಟ್ ಓವರಲ್ ಆಗಿ ಜಾಸ್ತಿ ಹೇಳ್ತೇನೆ ಸರ್ ಪಾಠನ. ಪ್ರೊಜೆಕ್ಟ್ರ್ ರೀಡ್ ಮಾಡಿ ಹೇಳ್ತದೆ, ಅವ್ರ ವಾಯ್ಸ್ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೇಳೆ ಪ್ರೊಜೆಕ್ಟ್ರ್ ಇರಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿಂದನೇ ರೀಡ್ ಮಾಡಿಸ್ತೀನಿ ಸರ್. ಮೊಬೈಲ್ ಆ್ಯಪ್ಗಳ ಬಗ್ಗೆ ಈರಪ್ಪ ಅವರಿಗೆ ತಿಳುವಳಿಕೆ ಇದೆ. ಅದರಲ್ಲಿಯೂ ಅಂಧ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ನೆರವಾಗುವ ಆ್ಯಪ್ಗಳ ಬಗ್ಗೆ ವಿಶೇಷ ತಿಳುವಳಿಕೆ ಇದೆ. ಆಂಡ್ರಾಯ್ಡ್ ಮೊಬೈಲ್ ಮೂಲಕ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸುವ ಕ್ರಮ ನೋಡಿದ್ರೆ ಅಚ್ಚರಿಯಾಗುತ್ತೆ. ಇವರ ಬಗ್ಗೆ ಸಹೋದ್ಯೋಗಿಗಳು ಅಪಾರ ಅಭಿಮಾನ ಇಟ್ಕೊಂಡಿದ್ದಾರೆ. ಮೊಬೈಲ್ ಆ್ಯಪ್ಸ್ ಯೂಸ್ ಮಾಡ್ಕೊತೀನಿ. ಅಂದರೆ ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ, ಆಮೇಲೆ ಕೆಲವೊಂದು ಇಮೇಜಸ್ ತೋರಿಸ್ಬೇಕಾಗತ್ತೆ ಮಕ್ಕಳಿಗೆ, ಫೋಟೋಸ್ನ. ನನಗೆ ಡ್ರಾಯಿಂಗ್ ಬಿಡಿಸಿ ತೋರಿಸೋದಾಗೋದಿಲ್ಲ. ನೆಟ್ಟಿಂದನೇ ಡೌನ್ಲೋಡ್ ಮಾಡಿ ನೆಟ್ ಮೂಲಕನೇ ನಾನು ಆ ಮಕ್ಕಳಿಗೆ ತೋರಿಸ್ತೀನಿ. ಹೇಳಿ ಸರ್, ಅವರು ನಮ್ಮ ಶಾಲೆಗೆ ಬಂದಾಗ ನಮಗೂ ಕೂಡ ಆಶ್ಚರ್ಯ ಆಗಿತ್ತು. ಯಾಕಂತೇಳಿದರೆ ಕಣ್ಣು ಕಾಣದೇ ಇರ್ತಕ್ಕಂಥವ್ರು ಹೇಗೆ ಈ ಸಮಾಜ ವಿಜ್ಞಾನ ಬೋಧನೆ ಮಾಡ್ತಾರೆ ಅಂತ ಹೇಳ್ಕೊಂಡು. ಯಾಕಂತೇಳಿದ್ರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಾಕಷ್ಟು ಸಲಕರಣೆಗಳನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸರ್ ಮೊದಲೇ ಬಂದಾಗ ನಾವು ಕೂಡ ಅವರಿಗೆ ಸಹಕಾರ ನಿಂತ್ಕೊಂಡ್ವಿ. ಅದ್ರ ಜೊತೆಗೇ ಸರ್ ಕೂಡ ಯಾರ್ದು ಸಹಾಯ ಬಯಸ್ತೇನೆ ಎಲ್ಲ ಮಕ್ಕಳಿಗೂ ಕೂಡ ಚೆನ್ನಾಗಿ ಪಾಠ ಮಾಡ್ತಾಯಿದ್ದಾರೆ. ಮಕ್ಕಳ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಜೊತೆಗೆ ಅವರು ಒಂದು ಸಾಧನೆ ಅಥವಾ ಅವರೊಂದು ಕೆಲಸ ಮಾಡೋದು ನೋಡಿದ್ರೆ ನಾವು ಕೂಡ ಅವರಿಂದ ಪ್ರೇರಣೆಯಾಗಿ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಂತಕ್ಕಂಥ ಒಂದು ಆಸಕ್ತಿ ನಮ್ಮಲ್ಲಿ ಬಂದಿದೆ. ಪ್ರತಿದಿನವೂ ಕಲಿಕೆಯನ್ನ ನವೀಕರಿಸಿಕೊಳ್ಬೇಕು, ಹೊಸ ವಿಷಯಗಳನ್ನ ತಿಳಿದುಕೊಳ್ಬೇಕು. ಇದು ಈರಪ್ಪ ಅವರ ನಂಬಿಕೆ. ಹೀಗಾಗಿ ಬಿಡುವು ದೊರೆತ ತಕ್ಷಣ ಅಧ್ಯಯನಶೀಲರಾಗ್ತಾರೆ. ವಿದ್ಯಾರ್ಥಿಗಳು ಇದೇ ಮನೋಭಾವ ಬೆಳೆಸಿಕೊಳ್ಬೇಕು ಅಂತ ಪ್ರೋತ್ಸಾಹಿಸ್ತಾರೆ. ಛಾಯಾಗ್ರಾಹಕ ನೂರ್ ಅಹಮದ್ ಜೊತೆ ಡಿ ನೂರುಲ್ಲಾ, ಸುದ್ದಿ ಟಿವಿ, ಬಳ್ಳಾರಿ.